ಕಾರ್ತಿಕ ಮಾಸದಲ್ಲಿ ಈ ದೀಪಗಳನ್ನು ಮನೆಯಲ್ಲಿ ಬೆಳಗಿಸಿ ಈ ಸ್ತೋತ್ರ ಕೇಳಲು ಆರಂಭಿಸಿದರೆ ದಾರಿದ್ರ್ಯ ದೋಷಗಳಿಂದ ಮುಕ್ತರಾಗಿ ಪರಮೇಶ್ವರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಕಷ್ಟಗಳೆಲ್ಲ ಕಳೆದು ಐಶ್ವರ್ಯ ನೆಮ್ಮದಿ ಸಿಗಲು ಈ ಮಾಸದಲ್ಲಿ ಯಾವೆಲ್ಲ ದೀಪಗಳನ್ನು ಬೆಳಗಿಸಬೇಕೆಂದು ತಿಳಿಯೋಣ ಬನ್ನಿ. ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸವೆಂದರೆ ಅದು ಕಾರ್ತಿಕ ಮಾಸ. ವಿಷ್ಣು ಹಾಗೂ ಶಿವನಿಗೆ ಪ್ರಿಯವಾಗುವ ಪರಂ ಪವಿತ್ರ ಮಾಸ ಇದಾಗಿದೆ. ಈ ಮಾಸದಲ್ಲಿ ಕೆಲವು ವಿಶೇಷ ದೀಪಗಳನ್ನು ಮನೆಯಲ್ಲಿ ಬೆಳಗಿಸಿದರೆ ದಾರಿದ್ರ್ಯ ದಹನವಾಗುತ್ತದೆ. ದೇವರ ಕೃಪೆಯಿಂದ ನೀವು ಅಂದುಕೊಂಡ ಕೆಲಸಗಳು ಕೋರಿಕೆಗಳು ನೆರವೇರಿ ಅದೃಷ್ಟ ಲಭಿಸುತ್ತದೆ. ನಿಮಗೆ ಎಷ್ಟೇ ಕಷ್ಟವಿರಲಿ ಈ ಮಾಸದಲ್ಲಿ ಸಂಜೆ ಸಮಯದಲ್ಲಿ ದೇವರ ಮುಂದೆ ದೀಪ ಬೆಳಗಿಸಿದ ಮೇಲೆ ದಾರಿದ್ರ್ಯ ದಹನ ಸ್ತೋತ್ರವನ್ನು ಕೇಳಿ. ಈ ಕಾರ್ತಿಕ ಮಾಸದಿಂದಲೇ ಈ ಸ್ತೋತ್ರ ಕೇಳಲು ಆರಂಭಿಸಿ. ಜೀವನದಲ್ಲಿ ಚಮತ್ಕಾರಗಳು ನಡೆಯಲು ಆರಂಭವಾಗುತ್ತದೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಏಳಿಗೆ ಇಲ್ಲ, ಸಾಲಗಳು ತೀರುತ್ತಿಲ್ಲ, ಅನಾರೋಗ್ಯ, ಉದ್ಯೋಗ, ವಿದ್ಯೆ, ಮದುವೆ, ಯಾವುದೇ ಸಮಸ್ಯೆಗಳಿಗೆ ಮುಕ್ತಿ ಈ ಸ್ತೋತ್ರ ಕೇಳೋದರಿಂದ ಸಿಗುತ್ತದೆ. ಈ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ, ತೆಂಗಿನಕಾಯಿ ದೀಪಾರಾಧನೆ, ನಲ್ಲಿಕಾಯಿ ದೀಪಾರಾಧನೆ ಜೊತೆಗೆ ಮಣ್ಣಿನ ದೀಪಗಳಿಂದ ದೀಪಾರಾಧನೆ ಮಾಡಲಾಗುತ್ತದೆ. ಈ ಕಾರ್ತಿಕ ಮಾಸದಲ್ಲಿ ದೇವಾಲಯಗಳಲ್ಲಿ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ದೇಗುಲಗಳಲ್ಲಿ ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ವಿಶೇಷ ದೀಪಗಳನ್ನು ಬೆಳಗಿಸಬೇಕು. ನಿತ್ಯ ದೀಪಾರಾಧನೆ ಮಾಡಲು ಸಾಧ್ಯವಾಗದಿದ್ದರೆ ಕಾರ್ತಿಕ ಸೋಮವಾರಗಳಂದು ದೀಪ ಬೆಳಗಿಸಿದರೆ ಅಷ್ಟೇ ಪುಣ್ಯ ಫಲ ಲಭಿಸುತ್ತದೆ. ಈ ಮಾಸದಲ್ಲಿ ಬೆಳಗಿಸಬೇಕಾದ ಮೊದಲ ದೀಪವೆಂದರೆ ಅದು ರಾಹುಕಾಲದಲ್ಲಿ ಬೆಳಗುವ ನಿಂಬೆಹಣ್ಣಿನ ದೀಪ. ಈ ದೀಪವನ್ನು ಯಾವುದೇ ಮಾಸದಲ್ಲಾದರೂ ಬೆಳಗಿಸಬಹುದು. ಮಂಗಳವಾರ ಅಥವಾ ಶುಕ್ರವಾರಗಳಂದು ರಾಹುಕಾಲದಲ್ಲಿ ದೇವಿ ದೇವಾಲಯಗಳಲ್ಲಿ ಬೆಳಗಿಸಿದರೆ ದೇವಿ ಅನುಗ್ರಹದಿಂದ ರಾಹು ದೋಷಗಳು ದೂರವಾಗಿ ಕಠಿಣ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ. ಎರಡನೆಯದಾಗಿ ನಲ್ಲಿಕಾಯಿ ದೀಪಾರಾಧನೆ. ಈ ದೀಪಗಳನ್ನು ತುಳಸಿ ಕಟ್ಟೆಯ ಮುಂದೆ ಆಗಿರಬಹುದು, ದೇವಾಲಯಗಳಲ್ಲಿ ಆಗಿರಬಹುದು ಬೆಳಗಿಸಬಹುದು. ತುಳಸಿ ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಹಣಕಾಸು ಆರೋಗ್ಯದ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ. ಮೂರನೆಯದಾಗಿ ತೆಂಗಿನಕಾಯಿ ದೀಪಾರಾಧನೆ. ಈ ದೀಪವನ್ನು ಶಿವನ ದೇಗುಲದಲ್ಲಿ ಅಥವಾ ಮನೆಯಲ್ಲಿ ಶಿವನ ಫೋಟೋ ಮುಂದೆ ಬೆಳಗಿಸಬಹುದು. ದೇವರಿಗೆ ಹೊಡೆದ ತೆಂಗಿನಕಾಯಿ ಹೋಳುಗಳನ್ನು ಒಂದು ತಟ್ಟೆಯ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಇಟ್ಟು ಎಳ್ಳೆಣ್ಣೆ ಅಥವಾ ತುಪ್ಪ ಬಳಸಿ ಹಚ್ಚಬಹುದು. ತೆಂಗಿನಕಾಯಿ ದೀಪಾರಾಧನೆಯನ್ನು ಕಾರ್ತಿಕ ಮಾಸದಲ್ಲಿ ಬೆಳಗೋದ್ರಿಂದ ಮನಸ್ಸಿನ ಎಲ್ಲ ಕೋರಿಕೆಗಳು ಶೀಘ್ರವಾಗಿ ನೆರವೇರುವುದರ ಜೊತೆಗೆ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಪದ್ಮಪುರಾಣದಲ್ಲಿ ಈ ತೆಂಗಿನಕಾಯಿ ದೀಪಾರಾಧನೆ ಬಗ್ಗೆ ಉಲ್ಲೇಖವಿದೆ. ಕಾರ್ತಿಕ ಮಾಸದಲ್ಲಾಗಲಿ ಯಾವುದೇ ಮಾಸದಲ್ಲಾಗಲಿ ಮಣ್ಣಿನ ದೀಪಗಳೇ ಶ್ರೇಷ್ಠ. ಮನೆಯ ಮುಂದೆ ಯಾವುದೇ ಕಾರಣಕ್ಕೂ ಆಧುನಿಕ ಕಾಲದಲ್ಲಿ ಬಂದಿರುವ ಪ್ಲಾಸ್ಟಿಕ್ ದೀಪಗಳನ್ನು ನೀರು ಹಾಕಿದರೆ ಉರಿಯುವ ದೀಪಗಳನ್ನು ಬೆಳಗಿಸಬೇಡಿ. ನಮ್ಮ ಪದ್ಧತಿ ಆಚಾರ ವಿಚಾರಗಳನ್ನು ತಪ್ಪದೇ ಪಾಲಿಸಿ. ಕಾರ್ತಿಕ ಮಾಸದಲ್ಲಿ ಸೋಮವಾರದಂದು ಉಪವಾಸವಿದ್ದರೆ ತುಂಬ ಒಳ್ಳೆಯದು. ಕೆಲವರು ಉಪವಾಸವಿದ್ದಾಗ ದೇವಾಲಯಗಳಲ್ಲಿ ನೀಡುವ ಪ್ರಸಾದ ಸ್ವೀಕರಿಸಬಹುದಾ ಎಂಬ ಪ್ರಶ್ನೆ ಕೇಳುತ್ತೀರಿ. ಗೋಮುಖ ಮುದ್ರೆಯಲ್ಲಿ ಎಷ್ಟು ಪ್ರಸಾದ ಬರುತ್ತದೆ? 2 ಬೆರಳಿನಲ್ಲಿ ಸಿಗುವಷ್ಟು ಪ್ರಸಾದ ಸೇವಿಸಿ ಉಳಿದ ಪ್ರಸಾದವನ್ನು ಮನೆಗೆ ತಂದು ಉಳಿದವರಿಗೆ ತಿನ್ನಲು ನೀಡಬೇಕು. ಪ್ರಸಾದವು ಕೂಡ ಭಗವಂತನ ಅನುಗ್ರಹವಾಗಿರುತ್ತದೆ. ಕಾರ್ತಿಕ ಮಾಸದಲ್ಲಿ ಬೆಳಗಿಸಬೇಕಾದ ಮುಖ್ಯ ದೀಪವೆಂದರೆ ಅದು 365 ಬತ್ತಿಗಳ ದೀಪ. ಈ ದೀಪವನ್ನು ಕಾರ್ತಿಕ ಪೌರ್ಣಮಿ ದಿನ ಬೆಳಗಿಸಬೇಕು. ಏಕೆಂದರೆ ಕಳೆದ ಕಾರ್ತಿಕ ಪೌರ್ಣಮಿಯಿಂದ ಈ ಕಾರ್ತಿಕ ಪೌರ್ಣಮಿ ಅಂದರೆ ಒಂದು ವರ್ಷದಲ್ಲಿ ಯಾವುದಾದರೂ ದಿನಗಳಂದು ನಿತ್ಯ ದೀಪಾರಾಧನೆ ಮಾಡಲು ಸಾಧ್ಯವಾಗದಿದ್ದರೆ, ಸ್ತ್ರೀಯರ ಮುಟ್ಟಿನ ಸಮಸ್ಯೆಗಳು ಬಂದಿದ್ದರೆ, ತಿಳಿದೋ ತಿಳಿಯದೆ ದೀಪಾರಾಧನೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಈ ಎಲ್ಲ ದೋಷಗಳು ದೂರವಾಗಲು ಈ 365 ಬತ್ತಿಗಳ ದೀಪಾರಾಧನೆಯನ್ನು ಮಾಡಿದರೆ ವರ್ಷದ ಅಷ್ಟು ದಿನ ದೀಪಗಳನ್ನು ಬೆಳಗಿಸಿದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಈ ದೀಪವನ್ನು ಶಿವಾಲಯದಲ್ಲಿ, ವಿಷ್ಣುದೇವರ ಆಲಯದಲ್ಲಿ ಅಥವಾ ಮನೆಯಲ್ಲಿ ಕಾರ್ತಿಕ ಹುಣ್ಣಿಮೆಯ ದಿನ ಬೆಳಗಿಸಬಹುದು. ಮಾರ್ಕೆಟ್ಗಳಲ್ಲಿ 365 ಬತ್ತಿಗಳು ಸಿಗುತ್ತವೆ. ಸ್ವತಃ ನಿಮಗೆ ಈ 365 ಬತ್ತಿಗಳ ದೀಪ ತಯಾರಿಸಲು ಬಂದರೆ ವ್ಯವಸ್ಥೆ ಮಾಡಿಕೊಳ್ಳಿ. ಈ ಕಾರ್ತಿಕ ಮಾಸದಲ್ಲಿ ನಲ್ಲಿಕಾಯಿ ಮರದ ಕೆಳಗೆ ಕುಂಬಳಕಾಯಿ ದಾನ ಮಾಡಿದರೆ ತುಂಬ ಒಳ್ಳೆಯದು. ವಸ್ತ್ರದಾನ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಂತೆ ಅಖಂಡ ಪುಣ್ಯ ಫಲ ಪ್ರಾಪ್ತವಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಅನ್ನದಾನ ಮಾಡಿದರೆ 1000 ಆನೆಗಳನ್ನು ದಾನ ಮಾಡಿದ ಫಲ, ಕುದುರೆಗಳ ದಾನ ಮಾಡಿದ ಫಲಕ್ಕಿಂತ ಫಲ, ಗೋವುಗಳ ದಾನ ಮಾಡಿದ ಫಲಕ್ಕಿಂತ ಫಲ,
ಬಂಗಾರ ದಾನ ಮಾಡಿದ ಫಲಕ್ಕಿಂತ ಫಲ, ಭೂಮಿ ದಾನ ಮಾಡಿದ ಫಲಕ್ಕಿಂತ ಫಲ, ವಿದ್ಯಾದಾನ ಮಾಡಿದ ಫಲಕ್ಕಿಂತ ಕಾರ್ತಿಕ ಮಾಸದಲ್ಲಿ ಮಾಡುವ ಅನ್ನದಾನ ತುಂಬ ದೊಡ್ಡದು ಎಂದು ಸ್ಕಂದ ಪುರಾಣದಲ್ಲಿ ತಿಳಿಸಲಾಗಿದೆ. ಸರ್ವದಾನಗಳಿಗಿಂತ ಅನ್ನದಾನ ಶ್ರೇಷ್ಠ. ಈ ಮಾಸದಲ್ಲಿ ಯಾವ ದಿನವಾದರೂ ಸರಿ, ಎಲ್ಲಿ ಯಾರಿಗಾದರೂ ಸರಿ, ಮರೆಯದೆ ಅನ್ನದಾನ ಮಾಡಿ ಸಕಲ ಪುಣ್ಯವನ್ನು ಪಡೆಯಿರಿ. ಹಾಗೆ ಈ ಮಾಸದಲ್ಲಿ ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಯಾವುದಾದರೂ ದೇಗುಲದಲ್ಲಿ ಭಕ್ತರಿಗೆ ದಾನ ಮಾಡಿದರೆ, ನಿಂಬೆಹಣ್ಣಿನ ಚಿತ್ರಾನ್ನ ಹಂಚಿದರೆ ರಾಹುಕೇತು ದೋಷಗಳು ಕೂಡ ನಿವಾರಣೆಯಾಗುತ್ತದೆ. ನಿಂಬೆಹಣ್ಣು ರಾಹುಕೇತುವಿಗೆ ಸಂಕೇತ. ಎಷ್ಟೋ ಜನರಿಗೆ ರಾಹುಕೇತು ದೋಷ ಬಂದಿರುತ್ತದೆ. ಆದ್ದರಿಂದ ಮರೆಯದೆ ಈ ಮಾಸದಲ್ಲಿ ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಭಕ್ತರಿಗೆ ಹಂಚಿ. ಹಾಗೆ ಶಿವನ ದೇಗುಲದಲ್ಲಿ ದೀಪಗಳ ದಾನ, ವಿಭೂತಿ ದಾನ ಮಾಡಿದರೆ ತುಂಬ ಉತ್ತಮ. ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲು, ಬೆಲ್ಲದ ಪಾಕ ಬೆರೆಸಿ ಹಿಟ್ಟಿನ ದೀಪ ತಯಾರಿಸಿ ಶಿವನ ದೇಗುಲದಲ್ಲಿ ಆಲದ ಮರದ ಕೆಳಗೆ, ಅರಳಿ ಮರದ ಕೆಳಗೆ, ನಲ್ಲಿಕಾಯಿ ಮರದ ಕೆಳಗೆ ಅಥವಾ ನದಿ ತೀರದಲ್ಲಿ ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣೆ ಸಮೇತ ದಾನವಾಗಿ ನೀಡಬೇಕು. ನೀವು ದಾನ ನೀಡುವ ದೀಪದಲ್ಲಿ 1 ಬತ್ತಿ ಹಾಕಿ ಎಳ್ಳೆಣ್ಣೆ ಹಾಕಿ ದಾನ ಮಾಡಿದರೆ ಪಾಪಗಳು ನಶಿಸುತ್ತವೆ. 4 ಬತ್ತಿಗಳನ್ನು ಹಾಕಿ ದೀಪದಾನ ಮಾಡಿದರೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ. 10 ಬತ್ತಿಗಳನ್ನು ಹಾಕಿ ದೀಪ ಬೆಳಗಿಸಿ ದಾನ ಮಾಡಿದರೆ ಚಕ್ರವರ್ತಿಯಂತಹ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಈ ಮಾಸದಲ್ಲಿ ತದಿಯ ತಿಥಿ ದಿನ ದೀಪದಾನ ಮಾಡಿದರೆ ಹಣಕಾಸಿನ ವಿಚಾರದಲ್ಲಿ ವಿಶೇಷ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ದೀಪದಾನವನ್ನು ಕಾರ್ತಿಕ ಮಾಸದಲ್ಲಿ ಮಾಡಿದರೆ ಮನಃಶಾಂತಿ, ಅದೃಷ್ಟ, ಉತ್ತಮ ಆರೋಗ್ಯ, ಮನಸ್ಸಿನ ಕೋರಿಕೆ ಈಡೇರುತ್ತದೆ. ಶಿವಕೇಶವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಕಾರ್ತಿಕ ಮಾಸದ ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತು ಫೇಸ್ಬುಕ್ ಚಾನಲನ್ನು ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತ.